ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಭಾರತದಲ್ಲಿ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಯಾರು ಗುರುತಿಸಿಕೊಂಡರು ಮತ್ತು ಯಾವ ವರ್ಷದಲ್ಲಿ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 1992ನೇ ವರ್ಷದಲ್ಲಿ ವಿಶ್ವನಾಥನ್ ಆನಂದ್ ಅವರು, ಆಪ್ಷನ್ 2 1981 ಕೃಷ್ಣನ್ ಶಶಿಕಿರಣ್ ಅವರು, 1998ರಲ್ಲಿ SL ನಾರಾಯಣನ್ ಅವರು, ಅಥವಾ 1988ರಲ್ಲಿ ವಿಶ್ವನಾಥನ್ ಆನಂದ್ ಅವರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4. 1988ನೇ ವರ್ಷದಲ್ಲಿ, ತಮ್ಮ 14ನೇ ವರ್ಷದಲ್ಲಿ ವಿಶ್ವನಾಥನ್ ಆನಂದ್ ಅವರು ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೆಸಿಕೊಳ್ಳುವಂತಹ ಸಾಧನೆಯನ್ನು ಮಾಡಿದರು. ಸೊ ಸರಿಯಾದ ಉತ್ತರ ಆಪ್ಷನ್ 4 ವಿಶ್ವನಾಥನ್ ಆನಂದ್, 1988. ಕರೆಕ್ಟ್ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಸರಿಯಾಗಿರಲಿ ತಪ್ಪಾಗಿರಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇವತ್ತಿನ ಪ್ರಶ್ನೆ ಮ್ಯಾಪಿಂಗ್ ಸಂಬಂಧಿಸಿದಂತಹ ಪ್ರಶ್ನೆಯಾಗಿದ್ದು, ಪೆರು ದೇಶ ಈ ಕೆಳಗಿನ ಯಾವ ಸಮುದ್ರ ಅಥವಾ ಸಾಗರದೊಂದಿಗೆ ತನ್ನ ಕರಾವಳಿಯ ಗಡಿಯನ್ನು ಹಂಚಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 ಹಿಂದೂ ಮಹಾಸಾಗರದ ಗಡಿಯನ್ನು, ಆಪ್ಷನ್ 2 ಕೆರಿಬಿಯನ್ ಸಮುದ್ರದ ಬಾರ್ಡರನ್ನು, ಆಪ್ಷನ್ 3 ಅಟ್ಲಾಂಟಿಕ್ ಮಹಾಸಾಗರದ ಕರಾವಳಿಯನ್ನು, ಆಪ್ಷನ್ 4 ಪೆಸಿಫಿಕ್ ಸಾಗರದ ಕರಾವಳಿಯನ್ನು ಅಂತ ಇದೆ. ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಪೆರು ದೇಶ ಯಾವ ಸಾಗರ ಅಥವಾ ಸಮುದ್ರದೊಂದಿಗೆ ಕರಾವಳಿಯನ್ನು ಹಂಚಿಕೊಳ್ಳುತ್ತದೆ ಅಂತ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬಹುದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಯಾಯಾತ್ಸೋ ಅನ್ನುವ ಸರೋವರ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಇದರ ಲೊಕೇಶನ್ ಸಂಬಂಧಪಟ್ಟಂತಹ ಪ್ರಶ್ನೆ ಕೇಳಲಾಗಿದ್ದು, ಈ ಸರೋವರ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಯಾಯಾತ್ಸೋ ಅನ್ನುವ ಸರೋವರ ಎಲ್ಲಿದೆ ಅಂತ ಕಂಡುಹಿಡಿಯೋದಾದರೆ ಆಪ್ಷನ್ಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ 2 ಲದಾಖ್, ಆಪ್ಷನ್ 3 ಅರುಣಾಚಲ್ ಪ್ರದೇಶ್, ಅಥವಾ ಆಪ್ಷನ್ 4 ಅಂಡಮಾನ್ ದ್ವೀಪ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಲದಾಖ್ನಲ್ಲಿ ಈ ಯಾಯಾತ್ಸೋ ಅನ್ನುವ ಲೇಕ್ ಅಥವಾ ಸರೋವರ ಲೊಕೇಟ್ ಆಗಿದೆ. ಆಪ್ಷನ್ 2 ಲದಾಖ್ ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಯಾಯಾತ್ಸೋ ಅನ್ನುವ ಸರೋವರ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಒಂದು ಸರೋವರ ಯಾಯಾತ್ಸೋ ಅನ್ನುವ ಸರೋವರವನ್ನು ಜೈವಿಕ ವೈವಿಧ್ಯ ಕಾಯ್ದೆ ಅಡಿಯಲ್ಲಿ ಅಥವಾ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ನ ಅಡಿಯಲ್ಲಿ ಲದಾಖ್ನಲ್ಲಿರುವಂತಹ ಈ ಯಾಯಾತ್ಸೋ ಸರೋವರವನ್ನು ಜೀವ ವೈವಿಧ್ಯ ಪರಂಪರೆಯ ತಾಣ ಅಥವಾ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಗುರುತಿಸಲಾಗಿದೆ. ಸೊ ಹೀಗಾಗಿ ಈ ಯಾಯಾತ್ಸೋ ಅನ್ನುವ ಸರೋವರದ ಕುರಿತಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ, ಈ ಯಾಯಾತ್ಸೋ ಅನ್ನುವ ಸರೋವರ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಬಹುದು. ಲದಾಖ್ನಲ್ಲಿ ಈ ಒಂದು ಸರೋವರ ಲೊಕೇಟ್ ಆಗಿದೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಎಕ್ಸಾಕ್ಟ್ ಆಗಿ ಈ ಒಂದು ಲೊಕೇಶನನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಲದಾಖ್ನ ಚುಮ್ತಾಂಗ್ ಗ್ರಾಮದ ಪಂಚಾಯತ್ನ ಸರಹದ್ದಿನಲ್ಲಿ ಬರುವಂತಹ ಈ ಒಂದು ಸರೋವರ ಸೆಕ್ಯೂರ್ ಹಿಮಾಲಯನ್ ಯೋಜನೆ ಅಥವಾ ಈ ಹಿಮಾಲಯವನ್ನು ರಕ್ಷಿಸಿ ಅನ್ನುವ ಯೋಜನೆಯ ಅಡಿಯಲ್ಲಿ ಆ ಒಂದು ಪ್ರದೇಶದಲ್ಲಿದ್ದಂತಹ ಈ ಸರೋವರದ ಪರಿಸರದಲ್ಲಿದ್ದಂತಹ ಸಾಕಷ್ಟು ಸಮಸ್ಯೆಗಳನ್ನು ಮತ್ತು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡುವುದರೊಂದಿಗೆ ಪರಿಹಾರವನ್ನು ಕಂಡುಕೊಳ್ಳುವುದರೊಂದಿಗೆ ಈ ಒಂದು ಯೋಜನೆಯಡಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಯಾಯಾತ್ಸೋ ಅನ್ನುವ ಸರೋವರವನ್ನು ಜೀವ ವೈವಿಧ್ಯದ ತಾಣ ಅಂತ, ಪರಂಪರೆಯ ತಾಣ ಅಂತ ಗುರುತಿಸಲಾಗಿದೆ. ಸೊ ಇದು ಲದಾಖ್ನ ಮೊದಲ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತ ಗುರುತಿಸಲಾಗಿದೆ.
ಸಂಪರ್ಕಿಸಿಕೊಳ್ಳುತ್ತದೆ ಯಾಯಾತ್ಸೋ ಅನ್ನುವ ಸರೋವರ. ಸೊ ಈ ಯಾಯಾತ್ಸೋ ಸರೋವರದ ಪ್ರಮುಖವಾದಂತಹ ಕೆಲವೊಂದಿಷ್ಟು ವೈಶಿಷ್ಟ್ಯಗಳನ್ನು ನೋಡೋದಾದರೆ, ಲದಾಖ್ನಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 4820 ಮೀಟರ್ ಎತ್ತರದಲ್ಲಿ ಲೊಕೇಟ್ ಆಗಿರುವಂತಹ ಸುಂದರವಾದಂತಹ ಸರೋವರ ಈ ಯಾಯಾತ್ಸೋ ಅನ್ನುವ ಸರೋವರ ಆಗಿದೆ. ಪಕ್ಷಿಗಳ ಸ್ವರ್ಗ ಅನ್ನುವ ಒಂದು ಖ್ಯಾತಿಯನ್ನು ಪಡೆದಿರುವಂತಹ ಈ ಸರೋವರದ ಒಂದು ಸಮೀಪದಲ್ಲಿ, ಅದರ ಪರಿಸರದಲ್ಲಿ ಸಾಕಷ್ಟು ವಿವಿಧ ರೀತಿಯ ಪ್ರಭೇದಗಳ ಪಕ್ಷಿಗಳನ್ನು, ಪ್ರಾಣಿಗಳನ್ನು ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ಬಾರ್ ಹೆಡ್ ಬಾತುಕೋಳಿ ಆಗಿರ್ಬೋದು, ಕಪ್ಪು ಕುತ್ತಿಗೆಯ ಕ್ರೇನ್ ಆಗಿರ್ಬೋದು, ಅಥವಾ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಅಂತ ಕರೆಯಲಾಗುತ್ತೆ, ಬ್ರಾಹ್ಮಿಣಿ ಅನ್ನುವ ಬಾತುಕೋಳಿ ಮುಂತಾದಂತಹ ಈ ಪಕ್ಷಿಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಈ ಕಪ್ಪು ಕುತ್ತಿಗೆಯ ಕ್ರೇನ್ ಅತಿ ಹೆಚ್ಚು ಸಂತಾನೋತ್ಪತ್ತಿ ಮಾಡುವಂತಹ ತಾಣಗಳಲ್ಲಿ ಈ ಯಾಯಾತ್ಸೋ ಅನ್ನುವ ಸರೋವರ ಪ್ರಮುಖವಾಗಿದೆ. ಈಗ ಡಿಸ್ಕಸ್ ಮಾಡಲಾದಂತಹ ಈ ಸುರಕ್ಷಿತ ಹಿಮಾಲಯ ಯೋಜನೆಯ ಅಡಿಯಲ್ಲಿ ಯಾಯಾತ್ಸೋ ಅನ್ನುವ ಸರೋವರವನ್ನು ಡೆವಲಪ್ ಮಾಡಲಾಗಿದೆ ಅಂತ ತಿಳ್ಕೊಂಡ್ವಿ. ಈ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಅನ್ನುವ ಸಂಸ್ಥೆಯಿಂದ ಧನ ಸಹಾಯವನ್ನು ಪಡೆದುಕೊಂಡು ಈ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಮುಖ್ಯವಾಗಿ ಈ ಹಿಮಾಲಯದ ಪರಿಸರ ವ್ಯವಸ್ಥೆಯಲ್ಲಿ ಭೂದೃಶ್ಯ ಆಧಾರಿತವಾದಂತಹ ಅಥವಾ ಲ್ಯಾಂಡ್ಸ್ಕೇಪ್ ಬೇಸ್ಡ್ ವಿಧಾನವನ್ನು ಬಳಸಿ ಆ ಒಂದು ಪ್ರದೇಶವನ್ನು ಡೆವಲಪ್ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಹಿಮಚಿರತೆ ಮತ್ತು ಅದರ ಆವಾಸ ಸ್ಥಾನದ ರಕ್ಷಣೆಗಾಗಿ ಕೆಲವೊಂದಿಷ್ಟು ವಿಧಾನಗಳನ್ನು ಮತ್ತು ಯೋಜನೆಗಳನ್ನು ಈ ಒಂದು ಸುರಕ್ಷಿತ ಹಿಮಾಲಯ ಯೋಜನೆಯಲ್ಲಿ ಅಳವಡಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಸರ್ಕಾರದ ಪ್ರಯತ್ನಗಳನ್ನು ಬೆಂಬಲಿಸುವಂತಹ ನಿಟ್ಟಿನಲ್ಲಿ ಈ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿಯಿಂದ ಧನ ಸಹಾಯವನ್ನು ಪಡೆದುಕೊಂಡು ಅಲ್ಲಿ ವಾಸಿಸುವಂತಹ ವನ್ಯಜೀವಿಗಳು ಮತ್ತು ಅವುಗಳು ಎದುರಿಸುತ್ತಿರುವಂತಹ ಬೆದರಿಕೆ ಆಗಿರ್ಬೋದು, ಅವುಗಳಿಗೆ ಜೀವನೋಪಾಯವನ್ನು ಮಾಡುವಂತಹ ಉದ್ದೇಶದಿಂದ ಈ ಒಂದು ವನ್ಯಜೀವಿಗಳ ಅಕ್ರಮವನ್ನು ಮತ್ತು ಅವುಗಳ ವ್ಯಾಪಾರವನ್ನು ತಡೆಯುವಂತಹ ಪ್ರಮುಖ ಸಮಸ್ಯೆಯನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ 2017ರಲ್ಲಿ ಪ್ರಾರಂಭವಾದಂತಹ ಯೋಜನೆ ಸುರಕ್ಷಿತ ಹಿಮಾಲಯ ಯೋಜನೆಯಾಗಿದೆ. ಆಗಲೇ ತಿಳಿಸಿದ ಹಾಗೆ ಈ ಭೂದೃಶ್ಯ ಆಧಾರಿತ ಅಥವಾ ಲ್ಯಾಂಡ್ಸ್ಕೇಪ್ ಬೇಸ್ಡ್ ಆದಂತಹ ಒಂದು ಪ್ರಾಜೆಕ್ಟ್ ಆಗಿದ್ದು ಈ ಒಂದು ಸುರಕ್ಷಿತ ಹಿಮಾಲಯ ಯೋಜನೆ, ಇದರಲ್ಲಿ ಪ್ರಮುಖವಾಗಿ ಲದಾಖ್ ಪ್ರದೇಶದಲ್ಲಿರುವಂತಹ ಚಾಂಗ್ಥಾಂಗ್ ಲದಾಖ್ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಜಮ್ಮು ಮತ್ತು ಕಾಶ್ಮೀರ ಲಾಹೋಲ್ ಪಾಂಗಿ ಮತ್ತು ಕಿನ್ನೋರ್ ಭೂದೃಶ್ಯಗಳು ಅಂದರೆ ಲ್ಯಾಂಡ್ಸ್ಕೇಪ್ಗಳನ್ನು ಡೆವಲಪ್ ಮಾಡುವುದು ಮತ್ತು ಈ ಗಂಗೋತ್ರಿ ಗೋವಿಂದ ಮತ್ತು ಧರ್ಮಾ ಬಯನ್ಸ್ ಅನ್ನುವ ಭೂದೃಶ್ಯಗಳನ್ನು ಅಥವಾ ಲ್ಯಾಂಡ್ಸ್ಕೇಪ್ಗಳನ್ನು ಅಲ್ಲಿ ಒಂದು ಸುಂದರವಾದಂತಹ ಒಂದು ಪರಿಸರವನ್ನು ಡೆವಲಪ್ ಮಾಡುವಂತಹ ಅಭಿವೃದ್ಧಿಗೊಳಿಸುವಂತಹ ಯೋಜನೆ ಈ ಒಂದು ಸುರಕ್ಷಿತ ಹಿಮಾಲಯ ಯೋಜನೆಯಾಗಿದೆ. ಮತ್ತು ಈ ಕಾಂಗ್ಚೆನ್ಜಂಗ್ ನೀವು ಅರ್ಥ ಮಾಡ್ಕೋಬೋದು, ಕಾಂಚೆನ್ಜೋಂಗ್ ಅಂತ ಇದನ್ನು ಕರೆಯಲಾಗುತ್ತೆ, ಕಾಂಚೆನ್ಜಂಗ್ ಶಿಖರ ಅಂತ. ಸೊ ಅದರ ಮೇಲಿನ ತಿಸ್ತಾ ಕಣಿವೆಯನ್ನು ಡೆವಲಪ್ ಮಾಡುವುದು ಕೂಡ ಈ ಒಂದು ಯೋಜನೆಯ ಪ್ರಮುಖವಾದಂಥ ಭಾಗವಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಯಾಯಾತ್ಸೋ ಸರೋವರ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಇತ್ತೀಚೆಗೆ ಈ ಆರ್ಥಿಕ ಸಮೀಕ್ಷೆ ಅಥವಾ ಎಕನಾಮಿಕ್ ಸರ್ವೆ ಅನ್ನುವ ವರದಿಯನ್ನು ಪ್ರಸ್ತುತಪಡಿಸಲಾಯಿತು. ಸೊ ಹೀಗಾಗಿ ಪ್ರಶ್ನೆ ಏನು ಅಂತಂದರೆ, ವಾರ್ಷಿಕವಾಗಿ ಪಬ್ಲಿಷ್ ಮಾಡಲಾಗುವಂತಹ ಈ ಒಂದು ಎಕನಾಮಿಕ್ ಸರ್ವೆಯನ್ನು ಯಾವ ಸಂಸ್ಥೆಯಿಂದ ಸಿದ್ಧಪಡಿಸಲಾಗುತ್ತದೆ, ಪ್ರಿಪೇರ್ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಹಣಕಾಸು ಇಲಾಖೆ, ಆಪ್ಷನ್ 2 ಆರ್ಥಿಕ ವ್ಯವಹಾರಗಳ ಇಲಾಖೆ, ಆಪ್ಷನ್ 3 ವಾಣಿಜ್ಯ ಮತ್ತು ಕೈಗಾರಿಕೆಗಳ ಇಲಾಖೆ, ಅಥವಾ ಆಪ್ಷನ್ 4 ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಆರ್ಥಿಕ ವ್ಯವಹಾರಗಳ ಇಲಾಖೆಯಿಂದ ಈ ಒಂದು ಎಕನಾಮಿಕ್ ಸರ್ವೆ ಅನ್ನುವ ಒಂದು ವರದಿಯನ್ನು ಪ್ರಿಪೇರ್ ಮಾಡಲಾಗುತ್ತೆ, ಸಿದ್ಧಪಡಿಸಲಾಗುತ್ತದೆ. ಸೊ ಇದನ್ನು ಪ್ರತಿ ವರ್ಷ ಹಣಕಾಸು ಸಚಿವರಿಂದ ಆರ್ಥಿಕ ಸಮೀಕ್ಷೆಯ ವರದಿಯನ್ನು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. ಸೊ 2022 ಮತ್ತು 2023 ವರ್ಷದ ಆರ್ಥಿಕ ಸಮೀಕ್ಷೆಯನ್ನು ನಮ್ಮ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರಿಂದ ಲೋಕಸಭೆಯಲ್ಲಿ ಮಂಡಿಸಲಾಯಿತು ಅಂತ ಇತ್ತೀಚೆಗೆ ಕಾಂಟೆಕ್ಸ್ಟ್ನಿಂದ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಹೀಗಾಗಿ ಈ ಒಂದು ವರದಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕನಾಮಿಕ್ ಸರ್ವೆ 2022-23 ಕುರಿತಾದಂತಹ ಮಾಹಿತಿಗಳನ್ನು. ಸೊ ಮುಖ್ಯವಾಗಿ ಈ ಆರ್ಥಿಕ ಅಭಿವೃದ್ಧಿಯ ವಿವರವಾದಂತಹ ಅನಾಲಿಸಿಸ್ ಅನ್ನು ಒಳಗೊಂಡಿರುವಂತಹ ಈ ಒಂದು ಆರ್ಥಿಕ ಸಮೀಕ್ಷೆಯ ವರದಿಯನ್ನು ಪ್ರತಿ ವರ್ಷ ವಾರ್ಷಿಕ ದಾಖಲೆಯಾಗಿ ಹಣಕಾಸು ಸಚಿವಾಲಯದಿಂದ ಪ್ರಸ್ತುತಪಡಿಸಲಾಗುತ್ತದೆ. ದೇಶದಲ್ಲಿರುವಂತಹ ಆರ್ಥಿಕ
ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿವರವಾದಂತಹ ಅಂಕಿಅಂಶಗಳನ್ನು ಮತ್ತು ಇತರ ಡೇಟಾಗಳನ್ನು ಕೂಡ ಪ್ರಸ್ತುತಪಡಿಸುವಂತಹ ಅಧಿಕೃತವಾದಂತಹ ಮಾಹಿತಿಯನ್ನು ಈ ಆರ್ಥಿಕ ಸಮೀಕ್ಷೆ ಒಳಗೊಂಡಿರುತ್ತದೆ. ಪ್ರತಿ ವರ್ಷ ಪಬ್ಲಿಷ್ ಮಾಡಲಾಗುವಂತಹ ಈ ಒಂದು ವರದಿಯಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯ ಕುರಿತಾದಂತಹ ಪರಿಶೀಲನೆಗಳು, ಅದರ ಒಂದು ಸ್ಟಡಿ ಸಂಬಂಧಿಸಿದಂತಹ ಡೀಟೇಲ್ಸ್ಗಳು, ಅದರಲ್ಲೂ ಮುಖ್ಯವಾಗಿ ಈ ದೇಶದಲ್ಲಿರುವಂತಹ ಕೈಗಾರಿಕೆಗಳು, ಕೃಷಿ ಉತ್ಪಾದನೆ ಕುರಿತಾದಂತಹ ಮತ್ತು ಇತರ ಆರ್ಥಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಂಶಗಳನ್ನು ಅನಾಲಿಸಿಸ್ ಮಾಡಲಾಗಿರುತ್ತದೆ ಅಥವಾ ವಿಮರ್ಶೆ ಮಾಡಲಾಗಿರುತ್ತದೆ. ಕಳೆದ ವರ್ಷದಲ್ಲಿ ದೇಶದ ಸಂಪೂರ್ಣ ಸ್ಥೂಲ ಅರ್ಥಶಾಸ್ತ್ರವನ್ನು ವಿಶ್ಲೇಷಿಸುವಂತಹ ಮತ್ತು ಮುಂದಿನ ಆರ್ಥಿಕ ವರ್ಷಕ್ಕೆ ಕೆಲವೊಂದಿಷ್ಟು ರೂಪರೇಷೆಗಳನ್ನು ಮಾಡುವಂತಹ ಒಪಿನಿಯನ್ಗಳನ್ನು ಮತ್ತು ಸಜೆಷನ್ಗಳನ್ನು ನೀಡುವಂತಹ ಒಂದು ಇನ್ಫಾರ್ಮೇಷನ್ಗಳನ್ನು ಈ ಆರ್ಥಿಕ ಸಮೀಕ್ಷೆ ಒಳಗೊಂಡಿರುತ್ತದೆ. ಇದರಲ್ಲಿ ಪ್ರಮುಖವಾಗಿ 2 ಭಾಗಗಳನ್ನಾಗಿ ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ಡಿವೈಡ್ ಮಾಡಿದರೆ, ಇದರಲ್ಲಿ ಮೊದಲನೇ ಭಾಗದಲ್ಲಿ ದೇಶವು ಪ್ರಸ್ತುತವಾಗಿ ಎದುರಿಸುತ್ತಿರುವಂತಹ ಆರ್ಥಿಕ ಸವಾಲುಗಳನ್ನು, ಚಾಲೆಂಜಸ್ಗಳನ್ನು ಈ ಒಂದು ಮೊದಲ ಭಾಗದಲ್ಲಿ ಮೆನ್ಷನ್ ಮಾಡಲಾಗಿದ್ದು, ಎರಡನೇ ಭಾಗದ ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಕಳೆದ ವರ್ಷದ ಸಾಕಷ್ಟು ರೀತಿಯಾದಂತಹ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ವಿಶ್ಲೇಷಣೆ ಮತ್ತು ವಿಮರ್ಶೆ ಮಾಡಲಾಗಿರುತ್ತದೆ. ಇನ್ನು ಈ ಆರ್ಥಿಕ ಸಮೀಕ್ಷೆಯ ಎಕನಾಮಿಕ್ ಸರ್ವೆಯ ಹಿಸ್ಟ್ರಿ ಬಗ್ಗೆ ನೋಡೋದಾದರೆ, ಮೊದಲ ಬಾರಿಗೆ 1950 ಮತ್ತು 51ನೇ ವರ್ಷದಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಪ್ರಸ್ತುತಪಡಿಸಲಾಗಿತ್ತು. 1964ರವರೆಗೆ ಈ ಒಂದು ಕೇಂದ್ರ ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಎಕನಾಮಿಕ್ ಸರ್ವೆಯನ್ನು ಪಬ್ಲಿಷ್ ಮಾಡಲಾಗ್ತಾ ಇತ್ತು. ಆದರೆ 1964ರ ನಂತರ ಈ ಬಜೆಟ್ನಿಂದ ಈ ಒಂದು ಆರ್ಥಿಕ ಸಮೀಕ್ಷೆಯ ಪಬ್ಲಿಕೇಶನನ್ನು ಸೆಪರೇಟ್ ಮಾಡಲಾಯಿತು, ಬೇರ್ಪಡಿಸಲಾಯಿತು ಮತ್ತು ಈ ಒಂದು ಹಣಕಾಸು ಸಚಿವರಿಂದ ಕೇಂದ್ರ ಬಜೆಟ್ ಮಂಡನೆಗೆ ಒಂದು ದಿನ ಮೊದಲೇ ಈ ಒಂದು ಆರ್ಥಿಕ ಸಮೀಕ್ಷೆಯ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತದೆ. ಇನ್ನು ಈ ಒಂದು ಎಕನಾಮಿಕ್ ಸರ್ವೆಯನ್ನು ಪ್ರಿಪೇರ್ ಮಾಡುವವರು ಯಾರು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಮುಖ್ಯ ಆರ್ಥಿಕ ಸಲಹೆಗಾರ ಅಥವಾ ಚೀಫ್ ಎಕನಾಮಿಕ್ ಅಡ್ವೈಸರ್ನ ಮಾರ್ಗದರ್ಶನದೊಂದಿಗೆ ಹಣಕಾಸು ಸಚಿವಾಲಯದಲ್ಲಿ ಕೆಲಸ ಮಾಡುವಂತಹ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಅರ್ಥಶಾಸ್ತ್ರ ವಿಭಾಗದಿಂದ ಈ ಒಂದು ವರದಿಯನ್ನು ಅಥವಾ ಈ ಒಂದು ಸಮೀಕ್ಷೆಯನ್ನು ಪ್ರಿಪೇರ್ ಮಾಡಲಾಗುತ್ತದೆ. ಮುಖ್ಯವಾಗಿ ಹಣಕಾಸು ಸಚಿವರಿಂದ ಈ ಒಂದು ಅನುಮೋದನೆಯನ್ನು ಪಡೆದುಕೊಂಡ ನಂತರ ಅಥವಾ ಅಪ್ರೂವಲನ್ನು ಪಡೆದುಕೊಂಡ ನಂತರ ಈ ಒಂದು ಎಕನಾಮಿಕ್ ಸರ್ವೆಯನ್ನು ಪಬ್ಲಿಷ್ ಮಾಡಲಾಗುತ್ತದೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಆರ್ಥಿಕ ಸಮೀಕ್ಷೆಯ ವರದಿಯನ್ನು ಪ್ರತಿ ವರ್ಷ ಯಾವ ಒಂದು ಇಲಾಖೆಯಿಂದ ಪಬ್ಲಿಷ್ ಮಾಡಲಾಗುತ್ತದೆ ಅಂತಂದರೆ, ಎಕನಾಮಿಕ್ ಅಡ್ವೈಸರಿ ಡಿಪಾರ್ಟ್ಮೆಂಟ್ ಅಥವಾ ಆರ್ಥಿಕ ವ್ಯವಹಾರಗಳ ಇಲಾಖೆ, ಅದರ ಅರ್ಥಶಾಸ್ತ್ರ ವಿಭಾಗದಿಂದ ಈ ಒಂದು ಸಮೀಕ್ಷೆಯನ್ನು ಪಬ್ಲಿಷ್ ಮಾಡಲಾಗುತ್ತದೆ, ಪ್ರಿಪೇರ್ ಮಾಡಲಾಗುತ್ತೆ. ನಂತರ ಚೀಫ್ ಎಕನಾಮಿಕ್ ಅಡ್ವೈಸರ್ನ ಅಡಿಯಲ್ಲಿ ಈ ಒಂದು ವರದಿಯನ್ನು ಪ್ರಿಪೇರ್ ಮಾಡಲಾಗುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ಇದಕ್ಕೆ ಸಪ್ಲಿಮೆಂಟರಿ ಒಂದು ಪ್ರಶ್ನೆ ಕೇಳ್ತೇನೆ. ಚೀಫ್ ಎಕನಾಮಿಕ್ ಅಡ್ವೈಸರ್, ಭಾರತದ ಈ ಮುಖ್ಯ ಆರ್ಥಿಕ ಸಲಹೆಗಾರರು ಅಥವಾ ಚೀಫ್ ಎಕನಾಮಿಕ್ ಅಡ್ವೈಸರ್ ಯಾರು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಪರ್ಸಿವೆರೆನ್ಸ್ ಅನ್ನುವ ರೋವರ್ ಅನ್ನು ಯಾವ ಬಾಹ್ಯಾಕಾಶ ಸಂಸ್ಥೆಯಿಂದ ಪ್ರಾರಂಭ ಮಾಡಲಾಗಿದೆ, ಲಾಂಚ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಪರ್ಸಿವೆರೆನ್ಸ್ ರೋವರನ್ನು ಆಪ್ಷನ್ 1 ಅಮೇರಿಕದ ನಾಸಾ, ಆಪ್ಷನ್ 2 ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಆಪ್ಷನ್ 3 ರಷ್ಯಾದ ರಾಸ್ಕಾಸ್ಮೋಸ್, ಆಪ್ಷನ್ 4 ಜಪಾನಿನ ಜಾಕ್ಸಾ ಅಂತ ಇದೆ. ಸರಿಯಾದ ಉತ್ತರ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ ಈ ಪರ್ಸಿವೆರೆನ್ಸ್ ಅನ್ನುವ ರೋವರನ್ನು ಮಂಗಳ ಗ್ರಹದ ಅನ್ವೇಷಣೆಗಾಗಿ ಲಾಂಚ್ ಮಾಡಲಾಗಿದೆ. ಮೊದಲಿಗೆ ಈ ಪರ್ಸಿವೆರೆನ್ಸ್ ರೋವರ್ನ ಕಾಂಟೆಕ್ಸ್ಟ್ ಯಾಕೆ ಬಂದಿತ್ತು, ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ನಾಸಾದಿಂದ ಲಾಂಚ್ ಮಾಡಲಾದಂತಹ ಈ ಒಂದು ಪರ್ಸಿವೆರೆನ್ಸ್ ಅನ್ನುವ ರೋವರ್ನಿಂದ ಈ ಒಂದು ಮಂಗಳ ಗ್ರಹದ ಮೇಲೆ ಅನ್ವೇಷಣೆಯನ್ನು ಮಾಡಿ ಎಕ್ಸ್ಪ್ಲೋರ್ ಮಾಡಿ ಆ ಒಂದು ವಿವಿಧ ಪ್ರದೇಶಗಳಲ್ಲಿನ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡುವಂತಹ ಉದ್ದೇಶದಿಂದ ಈ ರೋವರ್ ಕೆಲಸವನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಆ ಒಂದು ರೋವರ್ನಲ್ಲಿ ಅಳವಡಿಸಲಾದಂತಹ ಒಂದು ಹೆಲಿಕಾಪ್ಟರ್ ಮೂಲಕ ಇತ್ತೀಚೆಗೆ ಒಂದು 10ನೇ ಮತ್ತು ಅಂತಿಮ ಟ್ಯೂಬನ್ನು, ಮಾದರಿ ಸ್ಯಾಂಪಲ್ ಟ್ಯೂಬನ್ನು ಬೀಳಿಸಲಾಗಿದೆ ಅಂತ ಈ ಒಂದು ನ್ಯೂಸ್ನಲ್ಲಿ ಬಂದಿತ್ತು. ಸೊ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಕಾಣಬಹುದಾದಂತಹ ಒಂದು
ಈ ಒಂದು ಮಾದರಿ ಅಥವಾ ಒಂದು ಮಾಡೆಲ್ ಏನಿದೆ ಇದರ ಮೂಲಕ ಈ ಒಂದು ಟ್ಯೂಬ್ಗಳನ್ನು ಅಂದರೆ ಈ ಪ್ರದೇಶದಲ್ಲಿ ಶೇಖರಿಸಿದಂತಹ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡುವಂತಹ ಟ್ಯೂಬನ್ನು ಈ ರೋವರ್ನಲ್ಲಿ ಬೀಳಿಸಲಾಗಿದೆ. ಅಂದರೆ ಈಗ ಅದನ್ನ ಟ್ಯೂಬನ್ನು ಕಲೆಕ್ಟ್ ಮಾಡಿ ಆ ಒಂದು ಪ್ರದೇಶದಲ್ಲಿರುವಂತಹ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಆ ಟ್ಯೂಬ್ನಲ್ಲಿ ಶೇಖರಿಸಿಡುವಂತಹ ಒಂದು ಯೋಜನೆ ಈ ಪರ್ಸಿವರೆನ್ಸ್ ಅನ್ನುವ ರೋವರ್ನ ಮುಖ್ಯವಾದಂತಹ ಉದ್ದೇಶ ಆಗಿದೆ. ಸೊ ಮಂಗಳ ಗ್ರಹದ ಅನ್ವೇಷಣೆಗಾಗಿ ಕಳಿಸಲಾದಂತಹ ಈ ಒಂದು ರೋವರ್ನ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮುಖ್ಯವಾಗಿ ಈ ಮಾರ್ಸ್ ಸ್ಯಾಂಪಲ್ ರಿಟರ್ನ್ ಕ್ಯಾಂಪೇನ್ನ ಮುಖ್ಯವಾದಂತಹ ಭಾಗವಾಗಿ ಈ ಭೂಮಿಗೆ ಹಿಂತಿರುಗಲು ಪರಿಗಣಿಸಬಹುದಾದಂತಹ ಒಂದು ಡಿಪೋದ ಮೂಲಕ ಈ ಒಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಸೊ ಭವಿಷ್ಯದಲ್ಲಿ ಈ ರೀತಿಯಾಗಿ ಕಲೆಕ್ಟ್ ಮಾಡಲಾದಂತಹ ಮಂಗಳ ಗ್ರಹದ ಮೇಲೆ ಕಲೆಕ್ಟ್ ಮಾಡಲಾದಂತಹ ಸ್ಯಾಂಪಲ್ಗಳನ್ನು ಭೂಮಿಗೆ ತರುವಂತಹ ಯೋಜನೆಗಳನ್ನು ನಾಸಾದಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಸೊ ಸದ್ಯಕ್ಕೆ ಈ ಒಂದು ಹೆಲಿಕಾಪ್ಟರ್ ಮೂಲಕ ಬೀಳಿಸಲಾದಂತಹ ಟ್ಯೂಬ್ಗಳಲ್ಲಿ ಈ ರೋವರ್ ಅನ್ನುವ ಒಂದು ಯಂತ್ರ ಏನಿದೆ ಇದು ಆ ಒಂದು ಮಂಗಳ ಗ್ರಹದ ಮೇಲೆ ಚಲಿಸುವುದರ ಮೂಲಕ ವಿವಿಧ ಪ್ರದೇಶಗಳಲ್ಲಿ ಆ ಒಂದು ಮಣ್ಣು ಮತ್ತು ಇತರ ರೆಗೋಲಿತ್ ಅಥವಾ ಒಡೆದ ಕಲ್ಲು ಮತ್ತು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸುವಂತಹ ಯೋಜನೆ ಈ ಪರ್ಸಿವರೆನ್ಸ್ ಅನ್ನುವ ಯೋಜನೆಯ ಮುಖ್ಯವಾದಂತಹ ಭಾಗವಾಗಿದೆ. 2020ರಲ್ಲಿ ನಾಸಾದಿಂದ ಈ ಒಂದು ಮಾರ್ಸ್ 2020 ಮಿಷನ್ನ ಭಾಗವಾಗಿ ಮಂಗಳನ ಮೇಲೆ ಇಳಿಯಲು ಈ ರೋಬೋಟಿಕ್ ಎಕ್ಸ್ಪ್ಲೋರೇಷನ್ ಪ್ರೋಗ್ರಾಮನ್ನು ಪರ್ಸಿವರೆನ್ಸ್ ಅನ್ನುವ ಹೆಸರಿನಿಂದ ಪ್ರಾರಂಭ ಮಾಡಲಾಗಿತ್ತು. ಮಂಗಳ ಗ್ರಹದ ಮೇಲಿನ ಜೀವನದ ಚಿಹ್ನೆಗಳನ್ನು ಹುಡುಕುವುದು ಮತ್ತು ಭೂಮಿಗೆ ಮರಳಲು ಸಾಧ್ಯವಾಗುವಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಸ್ಯಾಂಪಲ್ ಅಂತಂದರೆ ಕಲ್ಲು ಮತ್ತು ರೆಗೋಲಿತ್ ಅಂದರೆ ಒಡೆದ ಕಲ್ಲು ಮತ್ತು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಟ್ಯೂಬ್ಗಳಲ್ಲಿ ಶೇಖರಿಸಿ ಇಡಲಾಗುತ್ತದೆ. ಸೊ ಮುಂದಿನ ಕೆಲವೊಂದಿಷ್ಟು ವರ್ಷಗಳಲ್ಲಿ ನಾಸಾದಿಂದ ಈ ಮಂಗಳ ಗ್ರಹದ ಮೇಲೆ ಕಲೆಕ್ಟ್ ಮಾಡಲಾದಂತಹ ಟ್ಯೂಬ್ಗಳನ್ನು ಸಂಗ್ರಹಿಸಿ ಕಲೆಕ್ಟ್ ಮಾಡಿ ಅವುಗಳನ್ನು ಭೂಮಿಗೆ ತರುವಂತಹ ಒಂದು ಪ್ಲ್ಯಾನನ್ನು ನಾಸಾದಿಂದ ಇಟ್ಟುಕೊಳ್ಳಲಾಗಿದೆ. ಸೊ ಸದ್ಯಕ್ಕೆ ಈ ಒಂದು ಮಾದರಿಗಳನ್ನು ಸಂಗ್ರಹಿಸಿ ಮಂಗಳ ಗ್ರಹದ ಮೇಲೆ ಶೇಖರಿಸಿ ಇಡಲಾಗುತ್ತದೆ. ಸೊ ಈ ಒಂದು ಉಡಾವಣೆ ಮಾಡಿದಂತಹ ವರ್ಷ ಯಾವುದು, ಈ ಪರ್ಸಿವರೆನ್ಸ್ ಅನ್ನುವ ರೋವರನ್ನು ಲಾಂಚ್ ಮಾಡಿದಂತಹ ವರ್ಷ ಯಾವುದು ಅಂತಂದರೆ 2020 ಜುಲೈ 30ರಂದು ಫ್ಲೋರಿಡಾದ ಕೇಪ್ ಕ್ಯಾನ್ವೆರಲ್ನಿಂದ ಈ ಒಂದು ಪರ್ಸಿವರೆನ್ಸ್ ರೋವರನ್ನು ಲಾಂಚ್ ಮಾಡಲಾಗಿತ್ತು ರಾಕೆಟ್ ಮುಖಾಂತರ. ಮತ್ತು ಅದರೊಂದಿಗೆ ಒಂದು ಹೆಲಿಕಾಪ್ಟರನ್ನು ಕೂಡ ಈ ಒಂದು ರೋವರ್ ಮೂಲಕ ಕಳಿಸಲಾಗಿತ್ತು. ಸೊ ಲ್ಯಾಂಡಿಂಗ್ ಮಾಡಿದಂತಹ ವರ್ಷವನ್ನು ನೋಡೋದಾದರೆ ಫೆಬ್ರವರಿ 18ನೇ ಫೆಬ್ರವರಿ 2021ರಂದು ಈ ಮಾರ್ಸ್ ಜೆಜೆರೋ ಕ್ರೇಟರ್ನ ಮೇಲ್ಮೈಯಲ್ಲಿ ಈ ಒಂದು ಯಶಸ್ವಿಯಾಗಿ ಪರ್ಸಿವರೆನ್ಸ್ ರೋವರ್ ಏನಿದೆ ಲ್ಯಾಂಡ್ ಆಗಿತ್ತು. ಇನ್ನು ಇದರೊಂದಿಗೆ ಕಳಿಸಲಾದಂತಹ ಈ ಹೆಲಿಕಾಪ್ಟರ್ನ ಹೆಸರು ಏನು ಅಂತಂದರೆ ಇಂಜೆನ್ಯೂಯಿಟಿ ಅನ್ನುವ ಹೆಲಿಕಾಪ್ಟರ್. ಸೊ ಸ್ವಾಯತ್ತವಾಗಿ ಕೆಲಸ ಮಾಡುವಂತಹ ಈ ಒಂದು ವಿಮಾನ ಹೆಲಿಕಾಪ್ಟರ್ ಇಂಜೆನ್ಯೂಯಿಟಿ ಅನ್ನುವ ಹೆಲಿಕಾಪ್ಟರ್ ಆಗಿದೆ. ಮುಖ್ಯವಾಗಿ ಇದರ ಕೆಲಸ ಏನು ಅಂತಂದರೆ ಈ ಮಂಗಳ ಗ್ರಹದ ಮೇಲೆ ಹಾರಾಟವನ್ನು ನಡೆಸುವಂತಹ ಪರೀಕ್ಷೆಯನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಲಾದಂತಹ ತಂತ್ರಜ್ಞಾನವನ್ನು ಪ್ರದರ್ಶನ ಮಾಡುವಂತಹ ನಿಟ್ಟಿನಲ್ಲಿ ನಾಸಾದಿಂದ ಈ ಇಂಜೆನ್ಯೂಯಿಟಿ ಅನ್ನುವ ಹೆಲಿಕಾಪ್ಟರನ್ನು ಈ ಒಂದು ಪರ್ಸಿವರೆನ್ಸ್ ರೋವರ್ನೊಂದಿಗೆ ಕಳಿಸಲಾಗುತ್ತು ಮಂಗಳ ಗ್ರಹದ ಮೇಲೆ. ಸೊ ಹೀಗಾಗಿ ಮಾನವ ನಿರ್ಮಿತವಾದಂತಹ ಯಾವುದೇ ಒಂದು ಯಂತ್ರ ಈ ಒಂದು ಬೇರೆ ಗ್ರಹದ ಮೇಲೆ ಹಾರಾಡಿದಂತಹ ಮೊದಲ ಹೆಲಿಕಾಪ್ಟರ್ ಯಾವುದು ಅಂತಂದರೆ ಇಂಜೆನ್ಯೂಯಿಟಿ ಅನ್ನುವ ಹೆಲಿಕಾಪ್ಟರ್ ಆಗಿದೆ. ನಾಸಾದ ಮೂಲಕ ಇದನ್ನು ಲಾಂಚ್ ಮಾಡಲಾಗಿತ್ತು. ಸೊ ಮತ್ತೊಂದು ಗ್ರಹದಲ್ಲಿ ಈ ರೀತಿಯಾಗಿ ಚಾಲಿತವಾದಂತಹ ನಿಯಂತ್ರಿತ ಹಾರಾಟವನ್ನು ಮಾಡಿದಂತಹ ಇತಿಹಾಸದಲ್ಲಿ ಮೊದಲ ವಿಮಾನ ಯಾವುದು ಇಂಜೆನ್ಯೂಯಿಟಿ ಅನ್ನುವ ಹೆಲಿಕಾಪ್ಟರ್ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಪರ್ಸಿವರೆನ್ಸ್ ರೋವರ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ ಇಂಜೆನ್ಯೂಯಿಟಿ ಹೆಲಿಕಾಪ್ಟರನ್ನು ಯಾರು ಲಾಂಚ್ ಮಾಡಿದ್ದಾರೆ ಅಂತಂದರೆ ನಾಸಾ ಆಗಿದೆ. ಮತ್ತು ಈ ಪರ್ಸಿವರೆನ್ಸ್ ರೋವರನ್ನು ಲಾಂಚ್ ಮಾಡಿದಂತಹ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಯಾವುದು ಅಂತಂದರೆ ನಾಸಾ. ಮತ್ತು ಈ ಪರ್ಸಿವರೆನ್ಸ್ ರೋವರನ್ನು ಲಾಂಚ್ ಮಾಡಿದ ಉದ್ದೇಶ ಏನು ಅಂತಂದರೆ ಮಂಗಳ ಗ್ರಹದ ಮೇಲಿನ ಒಂದು ಅನ್ವೇಷಣೆ ಅಥವಾ ಆ ಒಂದು ಪ್ರದೇಶದ ಎಕ್ಸ್ಪ್ಲೋರನ್ನು ಮಾಡಿ ಅಲ್ಲಿನ ಸ್ಯಾಂಪಲ್ಗಳನ್ನು ಅಥವಾ ಮಾದರಿಗಳನ್ನು ಕಲೆಕ್ಟ್ ಮಾಡುವ ಉದ್ದೇಶದಿಂದ ಮುಂದಿನ ವರ್ಷಗಳಲ್ಲಿ ಈ ಭೂಮಿಗೆ ಆ ಒಂದು ಕಲೆಕ್ಟ್ ಮಾಡಿದಂತಹ ಸ್ಯಾಂಪಲ್ಗಳನ್ನು ತರುವಂತಹ ಉದ್ದೇಶವನ್ನು ಈ ನಾಸಾ ಹೊಂದಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಇನ್ಫಾರ್ಮೇಷನ್ ಆಫ್ ಪರ್ಸಿವರೆನ್ಸ್ ರೋವರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ ಈ ಹೈಫಾ ಬಂದರು ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಎಲ್ಲಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ಗಳಲ್ಲಿ ಭಾರತದ ಲಕ್ಷದ್ವೀಪ, ಆಪ್ಷನ್ 2 ಇರಾನ್, ಆಪ್ಷನ್ 3 ಇಸ್ರೇಲ್ ದೇಶ ಅಥವಾ ಆಪ್ಷನ್ 4 ಈಜಿಪ್ಟ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಇಸ್ರೇಲ್ ದೇಶದಲ್ಲಿ ಈ ಹೈಫಾ ಅನ್ನುವ ಬಂದರು ಪೋರ್ಟ್ ಲೊಕೇಟ್ ಆಗಿದೆ. ಸೊ
ಸೊ ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ, ಈ ಹೈಫಾ ಬಂದರು ನ್ಯೂಸ್ನಲ್ಲಿ ಯಾಕೆ ಬಂದಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇತ್ತೀಚೆಗೆ ಭಾರತದ ಪ್ರಸಿದ್ಧ ಖಾಸಗಿ ಕಂಪನಿಯಾದಂತಹ ಅದಾನಿ ಗ್ರೂಪ್ನಿಂದ ಈ ಹೈಫಾ ಬಂದರಿನ ಸ್ವಾಧೀನವನ್ನು ಪಡಿಸಿಕೊಳ್ಳಲಾಗಿದೆ. ಸುಮಾರು 1.2 ಬಿಲಿಯನ್ $US ವೆಚ್ಚದಲ್ಲಿ ಈ ಒಂದು ಇಸ್ರೇಲ್ನಲ್ಲಿರುವಂತಹ ಹೈಫಾ ಬಂದರಿನ ಸ್ವಾಧೀನವನ್ನು ಈ ಸಂಸ್ಥೆಯಿಂದ ಅಂದರೆ ಅದಾನಿ ಗ್ರೂಪ್ ಆಫ್ ಕಂಪನಿಯಿಂದ ಪಡೆದುಕೊಳ್ಳಲಾಗಿದೆ. ಸೊ ಹೀಗಾಗಿ ಈ ಬಂದರಿನ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷತೆಗಳನ್ನು ಮತ್ತು ಇದರ ಎಕ್ಸಾಕ್ಟ್ ಲೊಕೇಶನನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಇಸ್ರೇಲ್ನ ಮೆಡಿಟರೇನಿಯನ್ ಸಮುದ್ರದ ಕರಾವಳಿಯ ಉದ್ದಕ್ಕೂ ಹೈಫಾ ಬಂದರನ್ನು ನಾವು ಕಾಣಬಹುದಾಗಿದೆ. ಹೈಫಾ ಅನ್ನೋದು ಇಸ್ರೇಲ್ನಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ನಗರದ ಹೆಸರಾಗಿದ್ದು, ಅಲ್ಲಿ ಲೊಕೇಟ್ ಆಗಿರುವಂತಹ ಬಂದರಿನ ಹೆಸರು ಹೈಫಾ ಬಂದರು ಅಂತ ಗುರುತಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಯಾವಾಗಲೂ ಬ್ಯುಸಿ ಆಗಿರುವಂತಹ ಸುಯೇಜ್ ಅನ್ನುವ ಕಾಲುವೆ, ರೀಸೆಂಟಾಗಿ ಸುಯೇಜ್ ಕಾಲುವೆ ಕುರಿತಾಗಿ ಕೂಡ ನಾವು ಮ್ಯಾಪಿಂಗ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಸಾಕಷ್ಟು ಬ್ಯುಸಿ ಆಗಿರುವಂತಹ ಒಂದು ರೂಟ್, ಈ ಸುಯೇಜ್ ಕಾಲುವೆಗೆ ಸಮೀಪವಿರುವಂತಹ ಒಂದು ಪ್ರಮುಖ ಬಂದರು ಇಸ್ರೇಲಿನ ಹೈಫಾ ಬಂದರಾಗಿದೆ. ಇಸ್ರೇಲಿನ 2 ದೊಡ್ಡ ವಾಣಿಜ್ಯ ಬಂದರುಗಳಲ್ಲಿ ಈ ಹೈಫಾ ಬಂದರು ಕೂಡ ಒಂದಾಗಿ ಗುರುತಿಸಿಕೊಳ್ಳುತ್ತದೆ. ಈ ಇಸ್ರೇಲ್ನ ಪ್ರಮುಖವಾಗಿ ಅರ್ಧದಷ್ಟು ಕಂಟೈನರ್ ಸರಕುಗಳನ್ನು, ಈ ಕಮರ್ಷಿಯಲ್ ಸರಕುಗಳನ್ನು ನಿಭಾಯಿಸುವಂತಹ ಮತ್ತು ಈ ಪ್ರಯಾಣಿಕರ ದಟ್ಟಣೆಯನ್ನು ಹೊಂದಿದಂತಹ ಮತ್ತು ಕ್ರೂಸ್ ಹಡಗುಗಳಿಗೆ ನಿಲ್ದಾಣವಾಗಿ ಗುರುತಿಸಿಕೊಳ್ಳುವಂತಹ ಈ ಒಂದು ಬಂದರು ಹೈಫಾ ಬಂದರಾಗಿದೆ. ನೈಸರ್ಗಿಕವಾಗಿ ಆಳವಾದ ನೀರನ್ನು ಹೊಂದಿರುವಂತಹ ಈ ಬಂದರು ವರ್ಷ ಪೂರ್ತಿಯಾಗಿ ಕಾರ್ಯನಿರ್ವಹಿಸುವಂತಹ ಕೆಪಾಸಿಟಿಯನ್ನು ಪಡೆದುಕೊಂಡಿದೆ. ಈ ಒಂದು ಇಮೇಜ್ನಲ್ಲಿ ನೋಡುವ ಪ್ರಕಾರ ಈ ಮೆಡಿಟರೇನಿಯನ್ ಸಮುದ್ರದ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಈ ಇಸ್ರೇಲ್ನ ಪ್ರಮುಖವಾದಂತಹ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ಈ ಒಂದು ಹೈಫಾ ಬಂದರನ್ನು ನಾವು ಗುರುತಿಸಬಹುದಾಗಿದೆ. 1933ರಲ್ಲಿ ಬ್ರಿಟಿಷರಿಂದ ನಿರ್ಮಾಣವಾದಂತಹ ಈ ಹೈಫಾ ಬಂದರನ್ನು 1948ರಿಂದ ಇಸ್ರೇಲಿ ಸರ್ಕಾರದಿಂದ ಕಂಪ್ಲೀಟ್ ಆಗಿ ಪುನರ್ನಿರ್ಮಿಸಿ ಡೆವಲಪ್ ಮಾಡಿ ಈ ಒಂದು ಬಂದರನ್ನು ಆಪರೇಷನಲೈಸ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಹೈಫಾ ಅನ್ನುವ ಬಂದರು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಇದನ್ನು ನಮ್ಮ ಭಾರತದ ಖಾಸಗಿ ಕಂಪನಿಯಾದಂತಹ ಅದಾನಿ ಗ್ರೂಪ್ ಆಫ್ ಕಂಪನಿಯಿಂದ ಸ್ವಾಧೀನಪಡಿಸಿಕೊಳ್ಳಲಾಗಿ ಡೆವಲಪ್ ಮಾಡಲಾಗ್ತಾ ಇದೆ ಮತ್ತು ಆಪರೇಟ್ ಮಾಡಲಾಗುವುದು. ಅಷ್ಟೇ ಅಲ್ಲದೆ ಈ ಒಂದು ಹೈಫಾ ಬಂದರಿನ ಲೊಕೇಶನ್ ಎಲ್ಲಿ ಅಂತಂದರೆ, ಮೆಡಿಟರೇನಿಯನ್ ಸಮುದ್ರದ ಕರಾವಳಿಯನ್ನು ಹೊಂದಿದಂತಹ ಇಸ್ರೇಲ್ನ ಉತ್ತರ ಭಾಗದಲ್ಲಿ ಹೈಫಾ ಬಂದರು ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಹೈಫಾ ಬಂದರು ಆ್ಯಂಡ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಲದಾಖ್ನಲ್ಲಿರುವಂತಹ ಯಾಯಾತ್ಸೋ ಸರೋವರ ಲದಾಖ್ನ ಮೊದಲ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತ ಗುರುತಿಸಿಕೊಂಡಿದೆ ಮತ್ತು ಇದರ ವಿಶೇಷತೆಗಳನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಭಾರತದ ಆರ್ಥಿಕ ಸಮೀಕ್ಷೆ 2022-23ರ ಎಕನಾಮಿಕ್ ಸರ್ವೆ ಕುರಿತಾದಂತಹ ಸಾಕಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಮಂಗಳ ಗ್ರಹದ ಅನ್ವೇಷಣೆಗಾಗಿ ನಾಸಾದಿಂದ ಲಾಂಚ್ ಮಾಡಲಾದಂತಹ ಪರ್ಸೀವರೆನ್ಸ್ ರೋವರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಮತ್ತು ಇಂಜೆನ್ಯೂಯಿಟಿ ಅನ್ನುವ ಇನ್ನೊಂದು ಹೆಲಿಕಾಪ್ಟರ್ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಇಸ್ರೇಲ್ನಲ್ಲಿರುವಂತಹ ಹೈಫಾ ಬಂದರಿನ ಸ್ವಾಧೀನವನ್ನು ಅದಾನಿ ಗ್ರೂಪ್ ಆಫ್ ಕಂಪನಿಯಿಂದ ಪಡೆದುಕೊಳ್ಳಲಾಗಿದೆ ಮತ್ತು ಇದರ ಲೊಕೇಶನ್ ಯಾವುದು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.